ಅವನ ಹೆಸರಿಗೆ ಅಂಥದೊಂದು ಶಕ್ತಿ ಇತ್ತು. ದೈತ್ಯ ದೇಹ, ಭೀಮಾಕಾರ. ಅವನನ್ನ ನೋಡೋದೇ ಒಂದು ಆನಂದ ಅನ್ನೋ ಹಾಗಿತ್ತು. ರಾಜಗಾಂಭೀರ್ಯದಲ್ಲವನು ಹೆಜ್ಜೆ ಹಾಕ್ತಾ ಇದ್ರೆ ಅದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಜನ ಬಂದು ನಿಲ್ತಾ ಇದ್ರು. ಒಂದು ಕಾಲದಲ್ಲಿ ಅವನು ಪುಂಡ ಅನ್ನಿಸ್ಕೊಂಡ, ಆ ನಂತರ ಹಂತಕ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡ. ಅದಾದ ಮೇಲೆ 8 ಬಾರಿ ಸತತವಾಗಿ ಅಂಬಾರಿಯನ್ನ ಹೊತ್ತ ಅವನನ್ನ ರಾಜ್ಯದ ಪ್ರಾಣಿ ಪ್ರಿಯರು ಯಾವತ್ತೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅವನು ಬಲರಾಮನಷ್ಟು ಸೌಮ್ಯನಲ್ಲ, ಆದ್ರೆ ದ್ರೋಣನಷ್ಟೇ ಗಾಂಭೀರ್ಯವನ್ನ ಹೊಂದಿದ್ದ. ಅವನ ಹೆಸರು ಅರ್ಜುನ. ಅವನ ಹೆಸರಿಗೆ ಅಂಥದೊಂದು ಶಕ್ತಿ ಇತ್ತು.